ವಿಕಸಿತ ಭಾರತ ಉದ್ಯೋಗ ಮತ್ತು ಜೀವನೋಪಾಯ ಮಿಷನ್ ಗ್ಯಾರಂಟಿ ಯೋಜನೆಯಲ್ಲಿ ಗಾಂಧೀಜಿಯ ಮೇಲಿನ ಪ್ರೀತಿಗಿಂತ ಗಾಂಧಿ ಹೆಸರಿನಲ್ಲಿ ಭ್ರಷ್ಟಾಚಾರ ನಡೆಸುವ ಅವಕಾಶ ಕೈತಪ್ಪಿದ್ದಕ್ಕೆ ಕಾಂಗ್ರೆಸ್ ಚಡಪಡಿಸಿ ಬೀದಿಗಿಳಿದಿದೆಯೇ ವಿನಃ ಜನರ ಮೇಲಿನ ಕಾಳಜಿಯಿಂದಲ್ಲ ಎಂದು ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿಯವರು ಟೀಕಿಸಿದರು. ಅವರು ಪುತ್ತೂರು ಬಿಜೆಪಿ ಘಟಕದ ಆಶ್ರಯದಲ್ಲಿ ಉಪ್ಪಿನಂಗಡಿಯಲ್ಲಿ ಕೈಗೊಳ್ಳಲಾದ ವಿಕಸಿತ ಭಾರತ ಉದ್ಯೋಗ ಮತ್ತು ಜೀವನೋಪಾಯ ಮಿಷನ್ ಗ್ಯಾರಂಟಿ ಯೋಜನೆಯ ಬಗ್ಗೆ ಜನಜಾಗೃತಿಯನ್ನ ಮೂಡಿಸುವ ಪಾದಯಾತ್ರೆಯಲ್ಲಿ ಭಾಗವಹಿಸಿ ಮಾತನಾಡಿದರು. ಈ ಹಿಂದೆ ಇದೇ ಯೋಜನೆಯ ಹೆಸರನ್ನ 8 ಬಾರಿ ಬದಲಾಯಿಸಿದಾಗ ಕಾಂಗ್ರೆಸ್ ಬೀದಿಗಿಳಿದಿಲ್ಲ. 9ನೇ ಬಾರಿ ಮೋದಿ ಸರ್ಕಾರ ಹೆಸರು ಬದಲಾಯಿಸಿದಾಗ ಕಾಂಗ್ರೆಸ್ ಚಡಪಡಿಸಿದೆ ಎಂದರೆ ಅದು ಹೆಸರು ಬದಲಾಯಿಸಿದ್ದಕ್ಕೆ ಅಲ್ಲ, ಬದಲಾಗಿ ಗಾಂಧಿ ಹೆಸರಿನಡಿ ಭ್ರಷ್ಟಾಚಾರ ನಡೆಸಲು ಅವಕಾಶ ಕೈತಪ್ಪಿದ್ದಾಗಿ ಎಂದು ಹೇಳಿದರು. 100 ದಿನಗಳ ಉದ್ಯೋಗದ ಅವಧಿಯನ್ನು 120 ದಿನಕ್ಕೇರಿಸಿದ್ರೆ ಕಾಂಗ್ರೆಸ್ಸಿಗರಿಗೆ ಸಿಟ್ಟಾಗಬೇಕು. ಉದ್ಯೋಗ ಮಾಡಿ ವೇತನ ಪಡೆಯಲು 3-4 ತಿಂಗಳು ಕಾಯಬೇಕಾಗಿದ್ದ ಪರಿಸ್ಥಿತಿಯ ಬದಲಾಗಿ 15 ದಿನಗಳ ಒಳಗಾಗಿ ಪಾವತಿಸುವ ತ್ವರಿತ ಕ್ರಮಕ್ಕೆ ಕಾಂಗ್ರೆಸ್ಸಿಗರಿಗೆ ಸಿಟ್ಟಾಗಬೇಕು ಎಂದು ಹೇಳಿದರು. ವಿಶೇಷವಾದ ಗೌರವವನ್ನು ಈ ದೇಶದಲ್ಲಿ ಇರತಕ್ಕಂತ ಪ್ರತಿಯೊಬ್ಬರು ಗೌರವ ಕೊಡ್ತಾರೆ. ಆದರೆ ಅವರ ಹೆಸರಿನಲ್ಲಿ ಕಾಂಗ್ರೆಸ್ ಭ್ರಷ್ಟಾಚಾರ ಮಾಡುವುದನ್ನ ನಾವ್ಯಾರು ಸಹಿಸೋದಿಲ್ಲ. ಅದಕ್ಕೆ ಇನ್ನು ಮುಂದೆ ಗಾಂಧೀಜಿಯವರ ಹೆಸರಿನಲ್ಲಿ ನುಂಗೋದನ್ನ ಬಿಡಬೇಕು ಅನ್ನೋ ಕಾರಣಕ್ಕೆ ತೆಗೆದಿದ್ದೀವಿ. ತಪ್ಪ? ಅವರ ಹೆಸರಿನಲ್ಲೇ ಭ್ರಷ್ಟಾಚಾರ ಮಾಡಬೇಕಾ? ಈ ಕಾಂಗ್ರೆಸ್ ಸಂಸ್ಕೃತಿನ ಮಹಾತ್ಮ ಗಾಂಧಿ ಅಂದ್ರೆ ಅವ್ರಿಗೊಂದು ಬೆಲೆ ಇದೆ. ಇನ್ನು ಉಳಿದಿರ್ತಕ್ಕಂಥ ಯಾವ ಗಾಂಧಿನೂ ಇಲ್ಲ, ಅವೆಲ್ಲ ನಕಲಿ ಗಾಂಧಿಗಳು. ಈ ನಕಲಿ ಗಾಂಧಿಗಳು ಮಹಾತ್ಮ ಗಾಂಧಿಯವರ ಹೆಸರಿಗೆ ಕಳಂಕ ತರೋದನ್ನ ಮೋದಿಜಿಯವರು ಸಹಿಸಲಿಲ್ಲ, ನಾವ್ಯಾರು ಕೂಡ ಸಹಿಸೋದಿಲ್ಲ. ಆದ್ರಿಂದ ಆ ಹೆಸರನ್ನು ತಂದಿದೆ. ಆದ್ರೆ ಮಾಡಿದ್ದೇನು? ಈ ದೇಶದಲ್ಲಿ ಮಹಾತ್ಮ ಗಾಂಧಿಯವರು ಏನ್ ಹೇಳ್ತಿದ್ರು? ಗ್ರಾಮ ಸ್ವರಾಜ್ಯ ನಿರ್ಮಾಣವಾಗಬೇಕು, ಆ ಗ್ರಾಮದಿಂದ ಈ ದೇಶವೇ ರಾಮರಾಜ್ಯವಾಗಬೇಕು. ಇದು ಅವರ ಕನಸು. ಅದಕ್ಕೆ ಚ್ಯುತಿ ಬಂದಿಲ್ಲ. ಯಾಕೆಂದ್ರೆ ರಾಮರಾಜ್ಯವನ್ನ ನೀವು ಎಲ್ಲಿ ಕಾಣಬಹುದು ಅಂದ್ರೆ VB G ರಾಮ್ ಜಿ ಬಂದಿದೆಯಲ್ಲ, ವಿಕಸಿತ ಭಾರತ ಗ್ಯಾರಂಟಿ ರೋಜ್ಗಾರ್ ಆಜೀವಿಕಾ ಮಿಷನ್ ಗ್ರಾಮೀಣ. ಇದನ್ನ ನೀವು ಯಾವ ರೀತಿ ನರೇಗಾ ಅಂತ ಜೋಡಿಸಿದ್ರು, ನಾವು ಕೂಡ ಈ ದೊಡ್ಡ ಹೆಸರನ್ನ ಚಿಕ್ಕದಾಗಿ ಜೋಡಿಸಬೇಕಾಗ್ತದೆ. ಜೋಡಿಸಿದ ತಕ್ಷಣ ಈ ಉದ್ಭವ ಮೂರ್ತಿ ಬರ್ತಾರಲ್ಲ, ಹಾಗೆ ಅದರಲ್ಲಿ ರಾಮ ಇದ್ದಾನೆ ಅಂತ ನಮಗೂ ಗೊತ್ತಿರಲಿಲ್ಲ. ಸಭೆಯನ್ನು ಉದ್ದೇಶಿಸಿ ಬಿಜೆಪಿಯ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ, ವಿಧಾನ ಪರಿಷತ್ನ ಸದಸ್ಯ ಕಿಶೋರ್ ಕುಮಾರ್ ಪುತ್ತೂರು ಮಾತನಾಡಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ದುರಾಡಳಿತವನ್ನ ಹಾಗೂ ತುಷ್ಟೀಕರಣ ನೀತಿಯನ್ನ ಖಂಡಿಸಿದ್ರು. ಕಾರ್ಯಕ್ರಮದಲ್ಲಿ ಪುತ್ತೂರಿನ ಮಾಜಿ ಶಾಸಕ ಸಂಜೀವ ಮಠಂದೂರು, ಬಿಜೆಪಿ ಮುಂದಾಳುಗಳಾದ ದಯಾನಂದ್ ಚಿರೆಮಾರ್, ಶಿವಕುಮಾರ್ ಕರ್ಣಾಕರ್, ಪ್ರೇಮಾನಂದ ಶೆಟ್ಟಿ, ಪ್ರಸನ್ನ ಮಾರ್ತಾ, ಆರ್ಸಿ ನಾರಾಯಣ್, ವಿದ್ಯಾಗೌರಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.